ಅಂದ್ರೆ ಇವಾಗ ಅಫ್ಕೋರ್ಸ್ ಇವಾಗ ಬ್ಯಾನ್ ಮಾಡಿರೋಂಥದ್ದು ಬಹಳ ಒಳ್ಳೇದಾಗಿದೆ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಮನೆಗೆ ಹೋಗ್ತಿರ್ಲಿಲ್ಲ, ಅಷ್ಟೊಂದು ಫಿಸಿಕಲ್ ಆಕ್ಟಿವಿಟೀಸ್ ಹೊರಗಡೆ ಅಷ್ಟೊಂದು ಆಟ ಆಡ್ತಿದ್ವಿ, ಫ್ರೆಂಡ್ಸ್ ಜೊತೆ ಬೆರಿತಿದ್ವಿ. ಅಂದ್ರೆ ಮಣ್ಣಲ್ಲಿ ಬಿದ್ದು ಒದ್ದಾಡ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ಕಡ್ಡಿ ಹಿಡ್ಕೊಂಡು ಕಾಯ್ತಿದ್ರು. ಇವಾಗ ಮನೆ ಒಳಗಡೆ ಅಂದ್ರೆ ಇದು ಆಕ್ಚುಲಿ ಕೋವಿಡ್ಗಿಂತ ಮುಂಚೆ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಕೋವಿಡ್ ಬಂದ್ಮೇಲೆ ಏನಾಯ್ತು, ಅಫ್ಕೋರ್ಸ್ ಎಜುಕೇಶನ್ ಕೂಡ ಬಹಳ ಮುಖ್ಯ. ಎಜುಕೇಶನ್ ಬಹಳ ಮುಖ್ಯ ಅನ್ನೋದಕ್ಕೋಸ್ಕರ ಅವರು ಮಕ್ಕಳಿಗೆ ಎಜುಕೇಶನ್ ಗ್ಯಾಪ್ ಕೊಟ್ಬಿಟ್ರೆ ಎಲ್ಲಿ ಅವರು ಒಂದು ಆಯ ತಪ್ತಾರೋ ಅನ್ನೋ ಒಂದು ಇದರಿಂದ ಅವ್ರು ಏನು ಮಾಡ್ತಾ ಹೋದ್ರು, ಒಂದು ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತಾ ಹೋದ್ರು. ಆಫ್ಟರ್ ದಟ್ ಅವರು ಸ್ಟಾಪ್ ಮಾಡ್ಬೋದಾಗಿತ್ತು, ಬಟ್ ಒಂದು ಸ್ವಲ್ಪ ಲೇಟಾಗಿ ಡಿಸಿಷನ್ ತೊಗೊಂಡ್ರು ಕೂಡ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹೇಳ್ಬೇಕಂದ್ರೆ. ಅದೇ ನಾನು ಹೇಳಿದ್ನಲ್ಲ, ಒಂದು ಫ್ರೆಂಡ್ಸ್ ಜೊತೆ ಮಕ್ಕಳು ಇವಾಗ ಆ ಥರ ಬ್ಯಾನ್ ಮಾಡಿದ್ರೆ ಇವಾಗಲೂ ಕೂಡ ಕಾಲ ಮಿಂಚಿಲ್ಲ. ಹೊರಗಿನ ಪ್ರಪಂಚಕ್ಕೆ ಬಂದು ಹೊರಗಿನ ಪ್ರಪಂಚ ನೋಡಿ ಆಮೇಲೆ ಒಂದು ಒಳ್ಳೆ ಜ್ಞಾನವನ್ನು ತಿಳ್ಕೊಬೋದು, ಒಂದು ಸೋಷಲ್ ಆಗ್ಬೋದು, ಮಕ್ಕಳು ಎಲ್ಲರ ಜೊತೆ ಬೆರಿಬೋದು. ಮತ್ತು ನಿಜ ಜೀವನದಲ್ಲಿ ಹೇಗಿದೆ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಾಗ ಅಲ್ಲಿ ಎಷ್ಟು ಅಂದರೆ ನಾವು ನಿಜ ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ಸುಳ್ಳುಗಳೇ ತೋರಿಸುವಂಥದ್ದಲ್ಲಿ. ಯಾಕೆಂದರೆ ಒಂದು ಈ ವಿಡಿಯೋ ಆದ್ರೂ ಕೂಡ ಆ್ಯಕ್ಟಿಂಗೇ ಮಾಡ್ತಿರ್ಬೋದು, ಹೇಳೋಕ್ಕಾಗಲ್ಲ, ಆ ರೀತಿಯೇ ಇರುತ್ತದು. ಸೊ ಇದು ಒಂದು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದು ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಸರ್ ನನ್ನ ಹೆಸರು ಚಂದನ್ ಅಂತ, ನಾನು ಸುಜಲಾ PU ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಾನು. ಓಕೆ ಸರ್, ಶೋರ್ ಸರ್, ಥ್ಯಾಂಕ್ ಯು. ಈ ಸೋಷಿಯಲ್ ಮೀಡಿಯಾದಲ್ಲಿ 1 ರಿಂದ 16 ವರ್ಷದ ಮಕ್ಕಳಿಗೆ ಬ್ಯಾನ್ ಮಾಡಿದ್ದಾರೆ. ಇದರಿಂದ ಆ ತೀರ್ಪನ್ನು ನಾವು ಸ್ವಾಗತ ಮಾಡಬೇಕಾಗತ್ತೆ. ಯಾಕಂದರೆ ಮಕ್ಕಳಲ್ಲಿ ಹೆಚ್ಚು ಡಿಸ್ಟ್ರಾಕ್ಷನ್ಸ್ ಆಗ್ತದೆ. ಯಾಕಂದರೆ ಮಕ್ಕಳು ಈ ವಾಟ್ಸಪ್ಪು, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ಮಾಡ್ಕೋತಾರೆ. ಆಗ ಹೆಚ್ಚಿನ ಮಕ್ಕಳಲ್ಲಿ ಪಾಸಿಟಿವ್ ಆಗಿ ಬಳಸ್ಕೊಳ್ಳೋದು ಕಮ್ಮಿಯಾಗಿ ಕಾಣ್ತಾ ಇದೆ. ಅದರಿಂದ ನನ್ನ ಅನಿಸಿಕೆ ಅದು ಒಳ್ಳೆ ತೀರ್ಪು, ನಾವು ಸ್ವಾಗತ ಮಾಡೋಣ. ಬ್ಯಾನ್ ಮಾಡಿರೋದಲ್ಲಿ ಮಕ್ಕಳು ಅದನ್ನು ಎಚ್ಚೆತ್ಕೊಂಡು ಪೇರೆಂಟ್ಸು ಕೂಡ, ಪೋಷಕರು ಕೂಡ ಈ ಒಂದು ತೀರ್ಪಿಗೆ ಸ್ವಾಗತ ಮಾಡಿಕೊಂಡು ಅವರ ಮಕ್ಕಳ ಭವಿಷ್ಯಕ್ಕೆ ಅವರು ಕೂಡ ಪ್ರೋತ್ಸಾಹ ಕೊಡಬೇಕಾಗತ್ತೆ. ಹಾಗೆ ನಾನು AVK ಕಾಲೇಜಿನ ಪ್ರಾಂಶುಪಾಲ್ ಆಗಿ ಹೇಳ್ತೀನಿ, ಈ ತೀರ್ಪು ಸರಿಯಾಗಿದೆ. ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಇದು ತೀರ್ಪು ಸರಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಬಜೆಟಲ್ಲಿ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ದಾರೆ. ಸೊ ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಚಿಕ್ಕ ಮಕ್ಕಳುಗಳು ತುಂಬ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗೋದ್ರಿಂದ ಅವರಿಗೆ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ತಾರೆ. ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳೋದಾಗಲಿ, ಅಕ್ರಮವಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ಸೊ ಇದರಿಂದ ಅದು ಬ್ಯಾನ್ ಮಾಡಿರೋದ್ರಿಂದ ಸ್ಟೂಡೆಂಟ್ಸ್ ಸ್ವಲ್ಪ ಆ ಅಕ್ರಮ ಚಟುವಟಿಕೆಗಳ ತೊಡಗಿಸ್ಕೊಳ್ಳೋದು, ಬೇರೆ ಬೇರೆ ಇದಕ್ಕೆ ಅಡಿಕ್ಟ್ ಆಗೋದು ಅವೆಲ್ಲ ತಪ್ಪುತ್ತೆ. ಮತ್ತು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದ್ರಿಂದ ಹುಡುಗರಿಗೆ ಇಂಡಿಪೆಂಡೆಂಟ್ ಆಗಿರ್ತಾರೆ. ಆಟ ಆಡೋದಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ತಾರೆ. ದೈಹಿಕವಾಗೂ ಸಹ ಅವರು ತುಂಬ ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ. ಮತ್ತು ಮಾನಸಿಕವಾಗೂ ಸಹ ಬೇರೆ ಬೇರೆ ಜೊತೆ ಬರೀತಾರೆ. ಈಗಿನ ಕಾಲದಲ್ಲಿ ಮಕ್ಕಳು ಏನಾಗಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಮೊಬೈಲ್ ಅಂದರೆ ಪ್ರಪಂಚ, ಅದು ಬಿಟ್ಟರೆ ಬೇರೆ ಯಾವುದೇ ಪ್ರಪಂಚ ಅವರಿಗಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದ್ರಿಂದ ಬೇರೆ ಬೇರೆ ಕಡೆಗೆ ಅಟ್ಲೀಸ್ಟ್ ಬೇರೆಯವ್ರ ಜೊತೆ ಬರೆಯೋದು, ಬೇರೆ ಬೇರೆ ಮಕ್ಕಳ ಜೊತೆ ಬರೆಯೋದು, ಆಟ ಆಡೋದು, ಬೇರೆ ಒತ್ತು ಓದೋನ ಕಡೆ ಗಮನ ಇರುತ್ತೆ. ಇದನ್ನು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತೀವಿ. ವಿನಯ್ ಸರ್ ಅಂತ. ಸರ್ ಅಕಾಡೆಮಿಕ್ ಕೋಆರ್ಡಿನೇಟರ್ AVK PU ಕಾಲೇಜ್. ಅಂತಂದರೆ ಸೋಷಿಯಲ್ ಮೀಡಿಯಾ ಒಂಥರ ಡ್ರಗ್ಸ್ ಇದ್ದಂಗೆ ಆಗ್ಬಿಟ್ಟಿದೆ ಮಕ್ಕಳುಗಳಿಗೆ. ಅದು ಯಾವ ಲೆವೆಲಿಗೆ ಅಡಿಕ್ಟ್ ಆಗಿದ್ದಾರೆ ಅಂತಂದರೆ, ಯಾವುದೇ ಒಂದು ಅವರು ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಅವನ್ನೆಲ್ಲ ಬಿಟ್ಟು ಬೇಕಾದ್ರೆ ಮೊಬೈಲ್ ಇಟ್ಕೊಂಡ್ರೆ ಅವಕ್ಕೆ ಏನೂ ಆಗಲ್ಲ. ಈಗ ಮುಂಚೆ ಮಾತು ಹೇಳ್ತಾ ಇದ್ರು, ಏನಂತ ಅಂತಂದರೆ, ಪುಸ್ತಕ ಹೇಳುತ್ತೆ ನನ್ನನ್ನು ತಲೆ ತಗ್ಸಿ ಓದು, ನಿನ್ನ ತಲೆ ಎತ್ತುವಂತೆ ಮಾಡ್ತೀನಿ ಅಂತ ಹೇಳುತ್ತೆ. ಅದೇ ಮೊಬೈಲು ಏನಂತ ಹೇಳುತ್ತೆ ಅಂತಂದರೆ, ನನ್ನನ್ನು ತಲೆ ತಗ್ಸಿ ನೋಡು, ನಿನ್ನ ತಲೆ ಎತ್ತದಂತ ಮಾಡ್ತೀನಿ ಅನ್ನಂಗೆ ಮಕ್ಕಳುಗಳ ಪರಿಸ್ಥಿತಿ ಆಗಿದೆ ಪ್ರಸ್ತುತ ಸನ್ನಿವೇಶದಲ್ಲಿ. ಈಗ 2 ವರ್ಷ 3 ವರ್ಷ ಮಕ್ಕಳುಗಳು ಸಹ ಏನು ಮಾಡ್ತಾ ಇದ್ದಾವೆ, ಫ್ರೀ ಫೈರ್ ಆಗಿರ್ಬೋದು, PUBG ಆಗಿರ್ಬೋದು, ಸೋಷಿಯಲ್ ಆಗಿ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ಪು, ಮೆಸೆಂಜರು, ಟ್ವಿಟ್ಟರು, ಇವೆಲ್ಲದಕ್ಕೂ ಹೋಗಿ ಅಲ್ಲಿ ಒಳ್ಳೆಯ ಸಂದೇಶಗಳನ್ನ ಕಳೆಯೋದಕ್ಕಿಂತಲೂ ಕೆಟ್ಟ ಸಂದೇಶಗಳು, ಈಗ ಫಾರ್ ಎಕ್ಸಾಂಪಲ್ ಕಳ್ತನ ಮಾಡೋದು ಹೆಂಗೆ, ಕೊಲೆ ಮಾಡೋದು ಹೆಂಗೆ, ಇಂಥ ಆ್ಯಕ್ಟಿವಿಟೀಸ್ಗಳಿಗೆ ಮಕ್ಕಳುಗಳು ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇಂಥದನ್ನ ಅವಾಯ್ಡ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಇದು ಉತ್ತಮವಾದ ನಿರ್ಧಾರ. ಇದು ಮೊಟ್ಟ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಫಸ್ಟ್ ಇದನ್ನು ಮಾಡಿದರು. ಈಗ ನಮ್ಮ ದೇಶದಲ್ಲಿ ಕರ್ನಾಟಕ ಪ್ರಪ್ರಥಮ ಬಾರಿಗೆ ಈ ರೀತಿಯಾದಂತಹ ಒಂದು 16 ವರ್ಷದ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿರ್ಬಂಧ ಮಾಡೋದು ತುಂಬ ಸಂತೋಷದ ವಿಚಾರ. ಇದನ್ನು ಎಲ್ಲ ಪೇರೆಂಟ್ಸು ಸಹ ಏನು ಮಾಡ್ಕೋಬೇಕಂತ ತಮ್ಮ ಮಕ್ಕಳಿಗೆ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.